ವೆಲ್ಕಮ್ ಬ್ಯಾಕ್. ಪ್ರತ್ಯೇಕ ಧರ್ಮ ಎಂಬಿ ಪಾಟೀಲ್ ಅವರ ಸ್ಪಷ್ಟನೆ. ಇದಕ್ಕೆ ವೀರಶೈವರು ಒಪ್ಕೊಳ್ತಾರಾ, ವೀರಶೈವರು ಲಿಂಗಾಯತರು ಒಗ್ಗಟ್ಟಾಗಿ ಹೋಗ್ತಾರಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆಯನ್ನ ಮಾಡ್ತಾ ಇದ್ವಿ. ಇವತ್ತಿನ ಡಿಬೇಟ್ ನಲ್ಲಿ ನಮ್ಮ ಜೊತೆ ಸಚ್ಚಿದಾನಂದ ಮೂರ್ತಿ ಅವರಿದ್ರು. ಸಭೆ ನಡೆದಂತ ಟೈಮ್ ನಲ್ಲಿ ಏನೆಲ್ಲ ಸಮಸ್ಯೆಗಳಾಗುತ್ತೆ, ಮೂಲ ಸಮಸ್ಯೆ ಎಲ್ಲಿದೆ ಅನ್ನೋದ್ರ ಬಗ್ಗೆ ಅವ್ರು ಹೇಳ್ತಾ ಇದ್ರು. ಸರ್ ಹೇಳಿ, ಆ ಪದವನ್ನ ಸೇರಿಸೋದು ಅಥವಾ ತೆಗೆದು ಹಾಕೋದು ಸಮಸ್ಯೆ ಯಾವುದು ಇಲ್ಲ ನಮ್ಮಲ್ಲಿ. ಸಮಸ್ಯೆನ ರಾಜಕಾರಣಿಗಳು ಹುಟ್ಟಾಕಿ ಸಮಸ್ಯೆನ ಕ್ರಿಯೇಟ್ ಮಾಡಿದ್ರೆ ವಿನ ಸಮಾಜದಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ. ಸೊ ಹಾಗಾಗಿ ಇವತ್ತು ಏನು MB ಪಾಟೀಲ್ ಅವರು ಹೇಳಿಕೆ ಕೊಟ್ಟಿದ್ದಾರೆ, ಅದನ್ನು ನಾನು ಸಂಪೂರ್ಣವಾಗಿ ಸ್ವಾಗತ ಮಾಡ್ತೇನೆ. ನಾವು ಸಮಾಜದಲ್ಲಿ ಕೂತ್ಕೊಂಡು ಎಲ್ಲ ಸಂಘಟನೆಗಳು ಸೇರಿಸ್ಕೊಂಡು ಮತ್ತು ಎಲ್ಲ ಪೀಠಾಧಿಪತಿಗಳನ್ನ ಸೇರಿಸ್ಕೊಂಡು ಮಾತಾಡ್ತೀವಿ ಅನ್ನೋ ವಿಚಾರ ಕೂಡ ಇದೆಯಲ್ಲ, ಅದು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಅವರು. ನಾನು ಅವ್ರನ್ನ ಸ್ವಾಗತ ಮಾಡ್ತಾ, ಇವತ್ತು ನೀವು ಒಂದು ಪ್ರಶ್ನೆ ಮಾಡಿದೆ ನನಗೆ, ವೀರಶೈವ ಲಿಂಗಾಯತ ಪದ ಅದರೊಳಗೆ ಸೇರಿಸ್ತೀರಾ ಅನ್ನೋ ಮಾತನ್ನ. ಅಲ್ಲ ಅವ್ರದ್ದು ಇರ್ಬೋದು, ಇಲ್ಲ ಅಂತಲ್ಲ, ಅಥವಾ ಇದು ಬೇರೆಯವ್ರ ಅಭಿಪ್ರಾಯವೂ ಇರ್ಬೋದು. ಅವ್ರ ಆಗ್ರಹ ಮಾಡೋದಕ್ಕೆ ಮೊದಲೇನೆ ವೀರಶೈವ ಮಹಾಸಭೆ ಒಂದು ನಿರ್ಣಯ ಮಾಡಿಬಿಟ್ಟಿದೆ, ಅದರಲ್ಲಿ ಎರಡನೇ ಮಾತಿಲ್ಲ. ಇದಕ್ಕೆ ಹಿಂದೆ ಒಂದು ಡಿಸ್ಪ್ಯೂಟ್, ಇದೇ ಥರ ಒಂದು ಸಮಸ್ಯೆ ಪ್ರಾರಂಭ ಆದಾಗ ನಾವು ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಇವತ್ತು ನಡೆದಾಡೋ ದೇವರು ಅಂತ ಹೇಳಿ ನಾವೇನು ಭಾವಿಸಿದ್ದೇವೆ, ಅವ್ರ ಹತ್ರ ಈ ಪ್ರಸ್ತಾಪ ತಗೊಂಡೋದಾಗ ಅವರು ಒಂದೇ ಮಾತು ಹೇಳಿದ್ರು, ವೀರಶೈವ ಲಿಂಗಾಯತ ಎರಡು ಒಂದೇ, ವೀರಶೈವ ಲಿಂಗಾಯತ ಭವನ ಅಂತ ಹೆಸರಿಡಿ ಅಂತ ಅವರು ನಮ್ಮ ಹತ್ರ ಪತ್ರ ಬರೆದು ಕೈಲಿ ಬರೆದು ಕೊಟ್ಟಿದ್ದಾರೆ. ಇವತ್ತು ಕೂಡ ನಮ್ಮ ಆಫೀಸಲ್ಲಿದೆ. ಹಾಗಾಗಿ ಡಿಸ್ಪ್ಯೂಟ್ ಪ್ರಶ್ನೆನೇ ಇಲ್ವಲ್ಲ. ವೀರಶೈವ ಲಿಂಗಾಯತ ಭವನ ಅಂತ ನಾವು ಇಟ್ಟ ಮೇಲೆ ಈಗ ಏನಾಗಿದೆ, ಇದು 1904ರಲ್ಲಿ ಇದು ಸೊಸೈಟಿ ಆಕ್ಟಲ್ಲಿ ರಿಜಿಸ್ಟರ್ ಆಗೈತೆ. ಸೊಸೈಟಿ ಆಕ್ಟಲ್ಲಿ ರಿಜಿಸ್ಟರ್ ಆಗಿರೋಂಥ ಒಂದು ಸಂಸ್ಥೆ ಇದು. ಲಿಂಗಾಯತ ಅನ್ನೋ ಪದ 86 ಅವರು ಬಸವಣ್ಣವ್ರ ಕಾಲದಲ್ಲಿ ಮೈಸೂರು ಮಹಾರಾಜರು ಆಳ್ವಿಕೆ ಸಂದರ್ಭದಲ್ಲಿ ಯಾವುದು ಸೆನ್ಸಸ್ ಆಯಿತು ಅಂತ ಅವ್ರು ಮಾತಾಡೋದು. ಆದರೆ ಈ ಸಮಾಜ ವೀರಶೈವ ಮಹಾಸಭೆ ಪ್ರಾರಂಭ ಆಗಿದ್ದು ಆನಗಲ್ ಕುಮಾರಸ್ವಾಮಿಗಳು ಪ್ರಾರಂಭ ಮಾಡಿದ್ರು 1904ರಲ್ಲಿ. ಅಲ್ಲ, ಒಂದು ಮಾತು ಹೇಳ್ತೀನಿ ನಾನು, ಲಿಂಗ ಪೂಜೆ ಮಾಡಲ್ವಾ, ವೀರಶೈವರು ಮಾಡಲ್ವಾ, ಪಂಚಮಸಾಲಿಗಳು ಮಾಡಲ್ವಾ, ಲಿಂಗಾಯತರು ಮಾಡಲ್ವಾ? ನಮ್ಮ ಆಚರಣೆಗಳು ಸಂಪ್ರದಾಯ ಎಲ್ಲ ಒಂದೇ, ನಾವೆಲ್ಲರೂ ಒಂದೇ ಅಂತ ಹೇಳಿ ಅದನ್ನ ಹೇಳ್ತೀನಿ. ಅವರು ಯಾರೋ 2-3 ಜಾತಿ ಹೇಳಿರ್ಬೇಕು, 118 ಒಳಪಂಗಡಗಳಿದಾವೆ. ಯಾರು ಇಷ್ಟಲಿಂಗವನ್ನ ಪೂಜೆ ಮಾಡ್ತಾರೋ, ಎದೆ ಮೇಲೆ ಯಾರು ಇಷ್ಟಲಿಂಗವನ್ನು ಕಟ್ಟಿರ್ತಾರೋ ಅವರೆಲ್ಲರೂ ಲಿಂಗಾಯತರು ವೀರಶೈವರೇನೇನೆ, ಅದರಲ್ಲಿ ಎರಡನೇ ಮಾತಿಲ್ಲ. 12ನೇ ಶತಮಾನದಲ್ಲಿ ಬಸವಣ್ಣನು ಅದನ್ನೇ ಮಾಡಿದ್ರು. ಹರಳೆಯ ಅವನು ಒಲೆಯರ ಹರಳೆಯ ಅಂತ ಕರೆದ, ಯಾಕೆ ಕರೆದ್ರು? ನನ್ನ ಪ್ರಶ್ನೆ, ಅವನ ವೃತ್ತಿಯ ಮೇಲೆ ಕರೆದ್ರು. ಆಯುಧಕ್ಕಿ ಮಾರಮ್ಮ ಅಂತಂದ್ರು, ಅವಳ ಹಕ್ಕಿಯನ್ನು ವಿಂಗಡಣೆ ಮಾಡೋಂಥದ್ದು, ಆಯುಧಕ್ಕಿ ಲಕ್ಕಮ್ಮ ಅಂತ ಲಕ್ಕಯ್ಯ ಅಂತ ಕರೆದ್ರು. ಇವೆಲ್ಲ ಅವ್ರ ವೃತ್ತಿ ಮೇಲೆ ಸೃಷ್ಟಿ ಮಾಡಿದಂಥ ಜಾತಿಗಳಿವಿನ ಅವ್ಯಾವು ಕೂಡ ಧರ್ಮಕ್ಕೆ ವಿರೋಧವಾಗಿ ಆಗಲಿ ಅಥವಾ ತತ್ವಕ್ಕೆ ಸಂಪ್ರದಾಯ, ನಿಮ್ಮ ಆಚಾರ ವಿಚಾರ ಎಲ್ಲ ಒಂದೇ ಆದ್ಮೇಲೆ ಎಲ್ಲ ಒಂದೇ. ಅಷ್ಟಾವರಣ, ಪಂಚಾಚಾರ, ಷಟಸ್ಥಲ ಇವು ಮೂರನ್ನು ಯಾರು ಪಾಲನೆ ಮಾಡ್ತಾರೋ ಅವರೆಲ್ಲರೂ ಒಂದೇನೇನೆ. ಇದ್ರೊಳಗೆ ಗುರು ವಿರಕ್ತ ಅನ್ನೋ ಪ್ರಶ್ನೆ ಬರೋದಿಲ್ಲ. ಪ್ರಶ್ನೆ ಏನಾಗಿದೆ ಅಂದ್ರೆ, ಪ್ರಶ್ನೆ ಏನಾಗಿದೆ, ಇಲ್ಲ ಪ್ರತಿಷ್ಠೆ ಹೋರಾಟ ಅಲ್ಲ, ಇದು ರಾಜಕಾರಣಿಗಳು ಮಾಡಿದಂಥ ಹೋರಾಟ ಅಷ್ಟೇ. ನಾನು ಅದನ್ನೇ ಆ ವಿಚಾರನ ತಮ್ಗೆ ಹೇಳಕ್ ಬಂದೆ. 1904ರಲ್ಲಿ ಸೊಸೈಟಿ ಆಕ್ಟಲ್ಲಿ ಈ ಸಂಸ್ಥೆ ರಿಜಿಸ್ಟರ್ ಆಗಿದೆ. ಇದು ರಿಜಿಸ್ಟರ್ ಆಗಿರೋದ್ರೆ ನಾವು ಮತ್ತೆ ಜನರಲ್ ಬಾಡಿ ಕರೆದು ಅಮೆಂಡ್ ಮಾಡಬೇಕಾಗತ್ತೆ, ಒಂದು ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ ಮಾಡೋ ಅಷ್ಟೊತ್ತಿಗೆ ಇವ್ರು ಗಲಾಟೆ ಶುರು ಮಾಡ್ಕೊಂಡ್ರು. ಇವರ ರಾಜಕೀಯ ಉದ್ದೇಶಕ್ಕೆ ಮಾಡಿದ್ರು ಅಥವಾ ಅವ್ರ ರಾಜಕೀಯ ಶಕ್ತಿ ಬಳಸ್ಕೊಳಕ್ ಮಾಡಿದ್ರು, ಅದು ನನಗೆ ಗೊತ್ತಿಲ್ಲ. ಆದರೆ ಕಾನೂನುಬದ್ಧವಾಗಿ ಇದನ್ನ ಅಮೆಂಡ್ ಮಾಡಬೇಕಾದ್ರೆ ನಾವು ಸ್ಪೆಷಲ್ ಜನರಲ್ ಬಾಡಿ, ವಿಶೇಷವಾದಂತ ಸಾಮಾನ್ಯ ಸಭೆಯನ್ನು ಕರೆದು ನಾವಲ್ಲಿ ಅಮೆಂಡ್ ಮಾಡಬೇಕಾಗ್ತೈತೆ. ಇದು ಮಹಾಸಭೆಯಲ್ಲೂ ಕೂಡ ನಾವು ಸಾಕಷ್ಟು ಚರ್ಚೆ ಮಾಡಿದ್ದೇವೆ. ಕಾಲ ಸ್ವಲ್ಪ ವಿಳಂಬ ಆಗಿದೆ, ಅಷ್ಟು ಬಿಟ್ರೆ ನಾವು ಇದು ಮಾಡಬಾರ್ದು ಅಂತ ಯಾರೂ ಹೇಳಿಲ್ಲ, ಮಾಡೋದಿಲ್ಲ ಅಂತನೂ ಕೂಡ ನಾವೆಲ್ಲೂ ಹೇಳಿಲ್ಲ. ಈಗಾಗಲೇ ಡಾಕ್ಟರ್ ಶಿವಕುಮಾರ ಸ್ವಾಮಿಗಳವರ ಸರ್, ಇದು ಮಾಡೋಣ ಅಂತ ಇದೀರಾ, ಅಲ್ಲಿ ನೀವು ಹೇಳ್ದಂಗೆ ತುಂಬಾ ಡಿಲೇ ಆಗ್ತಾ ಇದೆ. ಆ ಡಿಲೇ ಆಗ್ತಾ ಬರ್ತಿದ್ದಂಗ ನೋಡಿ, ಈಗ 2A ಮೀಸಲಾತಿ ಹೋರಾಟ, ಅದ್ರ ಮಧ್ಯದಲ್ಲಿ ಈಗ 3ನೇ ಪೀಠ ಸ್ಥಾಪನೆ ಆಗುತ್ತಂತೆ. ಇಂಥದ್ದೆಲ್ಲ ಚರ್ಚೆಗಳು ಹುಟ್ಕೊಂಡಾಗ ಮತ್ತಷ್ಟು ಕಾಂಪ್ಲಿಕೇಶನ್ ಆಗ್ತಾ ಹೋಗುತ್ತೆ. ಈ ವಿಚಾರವಾಗಿ ನಾನು ಚರ್ಚೆನ ಮಾಡ್ತೀನಿ ಚಿಕ್ಕದೊಂದು ಬ್ರೇಕ್ ಆದ್ಮೇಲೆ.